ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಒಂದು ಹೊಸ ವಿಡಿಯೋನ ತೊಗೊಂಬಂದಿದ್ದೀನಿ. ಸೊ ಯಾರಾದರೂ ಈ ವಿಡಿಯೋನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಯಾಕೆಂದರೆ ಅವ್ರಿಗೂ ಕೂಡ ಇದರಿಂದ ಹೆಲ್ಪ್ ಆಗ್ಬೋದು. ನಿಮ್ಮ ಮನೆಗಳಲ್ಲಿ ನೀವು ಒಂದಷ್ಟು ಲಕ್ಷಣಗಳನ್ನು ಗಮನಿಸಿರ್ಬೋದು. ಇದ್ದಕ್ಕಿದ್ದಂತೆ ಸಣ್ಣ ಪುಟ್ಟ ವಿಚಾರಗಳಿಗೆ ಜಗಳ ಆಗುವಂಥದ್ದು, ಹಾಗೆ ಇದ್ದಕ್ಕಿದ್ದಂತೆ ಹಣಕಾಸಿಗೆ ತೊಂದರೆ ಉಂಟಾಗುವಂಥದ್ದು, ಮನೆಯಲ್ಲಿ ಅಶಾಂತಿ, ಉದ್ಯೋಗದಲ್ಲಿ ಅಡೆತಡೆ, ಹಾಗೆ ಮನೆಯ ಸದಸ್ಯರು ಪದೇ ಪದೇ ಅನಾರೋಗ್ಯದಿಂದ ಬಳಲುವಂಥದ್ದು, ಈ ರೀತಿಯಾದಂಥ ಲಕ್ಷಣಗಳೇನಾದರೂ ಕಂಡು ಬಂದರೆ ನಿಮ್ಮ ಮನೆಯಲ್ಲಿ ದೃಷ್ಟಿದೋಷ ಆಗಿದೆ ಅಂತಲೇ ನೀವು ತಿಳ್ಕೊಬೋದು. ಕಲ್ಲುಪ್ಪನ್ನು ನೀರಿನಲ್ಲಿ ಕರಗಿಸಿ ಆ ನೀರಿನಿಂದ ಮನೆಯನ್ನು ಒರೆಸೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಆಚೆ ಹೋಗುತ್ತೆ. ಎರಡನೇ ರೆಮಿಡಿ ಬಂದ್ಬಿಟ್ಟು ಹಸಿಮೆಣಸಿನಕಾಯಿ ಮತ್ತು ನಿಂಬೆಹಣ್ಣು. ಒಂದು ನಿಂಬೆಹಣ್ಣನ್ನು ತಗೊಂಡು 7 ಹಸಿಮೆಣಸಿನಕಾಯಿಗಳನ್ನು ತಗೊಂಡು ಅದನ್ನು ಒಂದು ದಾರದಲ್ಲಿ ಪೋಣಿಸಿ ನಿಮ್ಮ ಮುಖ್ಯ ದ್ವಾರದ ಬಾಗಿಲ ಮೇಲೆ ಇದನ್ನು ನೇತು ಹಾಕಬೇಕು. ಅಂದರೆ ಒಳಗಡೆ ನೇತು ಹಾಕಬಾರ್ದು, ಮನೆಯ ಹೊರಗಡೆ ನೇತು ಹಾಕಬೇಕು. 7 ಹಸಿರು ಮೆಣಸಿನಕಾಯಿ, ಒಂದು ನಿಂಬೆಹಣ್ಣನ್ನು ಒಂದು ದಾರದಲ್ಲಿ ಪೋಣಿಸಿ ಇದನ್ನು ನೇತು ಹಾಕೋದ್ರಿಂದ ನಿಮ್ಮ ಮನೆಗೆ ದೃಷ್ಟಿದೋಷ ಆಗೋದಿಲ್ಲ. ನೆಕ್ಸ್ಟ್ ರೆಮಿಡಿ ಬಂದುಬಿಟ್ಟು ಧೂಪ ಹಾಕುವಂಥದ್ದು. 2 ಕರ್ಪೂರ 2 ಲವಂಗವನ್ನು ಸೇರಿಸಿ ಮನೆಯ ಮೂಲೆ ಮೂಲೆಗೆ ಧೂಪ ಹಾಕಬೇಕು. ನೆಕ್ಸ್ಟ್ ಬಂದುಬಿಟ್ಟು ದೀಪಾರಾಧನೆ ಮಾಡುವಂಥದ್ದು. ಸಂಜೆಯ ವೇಳೆ ಮರೆಯದೇನೆ ನಿಮ್ಮ ಮನೆಗಳಲ್ಲಿ ದೀಪಾರಾಧನೆ ಮಾಡುವಂಥದ್ದು ತುಂಬ ಒಳ್ಳೆಯದು. ನೆಕ್ಸ್ಟ್ ಬಂದುಬಿಟ್ಟು ಗೋಮೂತ್ರವನ್ನು ಗುರುವಾರದ ದಿನ ಸಂಜೆ ವೇಳೆ ನೀರನ್ನು ಬೆರೆಸಿ, ಅಂದರೆ ಗೋಮೂತ್ರಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಮನೆಯ ಮೂಲೆ ಮೂಲೆಗೆ ಸಿಂಪಡಿಸೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ದೃಷ್ಟಿದೋಷ ಅನ್ನುವಂಥದ್ದು ನಿವಾರಣೆ ಆಗುತ್ತೆ. ಈ ಎಲ್ಲ ಪರಿಹಾರಗಳನ್ನು ನಂಬಿಕೆ ಇಟ್ಟು ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮ್ಮ ಮನೆಗೆ ತಗುಲಿರುವಂತಹ ದೃಷ್ಟಿದೋಷ ನಿವಾರಣೆ ಆಗುತ್ತೆ. ಈ ವಿಡಿಯೋ ಯಾರಿಗಾದರೂ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ.